ಮತ್ತೆ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಫೈಟ್ ಜೋರಾಗ್ತಾ ಇದೆ. ಆರ್ಎಸ್ಎಸ್ ದೆವ್ವ ಇದ್ದಂತೆ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತಾಡ್ಬಿಟ್ಟಿದ್ದಾರೆ. ಆರ್ಎಸ್ಎಸ್ ದೆವ್ವ ಇದ್ದಂತೆ, ಬಿಜೆಪಿ ಅದರ ನೆರಳು. ಇಲ್ಲಿ ಆರ್ಎಸ್ಎಸ್ ದೆವ್ವ, ಅದರ ಶ್ಯಾಡೋ ಬಿಜೆಪಿ, ಇಲ್ಲಿ ಅದರ ನೆರಳು ಬಿಜೆಪಿ. ನಾವು ದೆವ್ವದ ನೆರಳಿನ ಜೊತೆ ಹೋರಾಟ ಮಾಡ್ತಾ ಇದ್ದೇವೆ. ದೆವ್ವ ಜೊತೆ ಹೋರಾಡಿದ್ರೆ ದೇಶಕ್ಕೆ ನ್ಯಾಯ ಸಿಗುತ್ತೆ. ದೆವ್ವದ ನೆರಳು ಜೊತೆ ಯಾಕೆ ಹೋರಾಡ್ತಾ ಇದ್ದೀವಿ ನಾವು? ಆರ್ಎಸ್ಎಸ್ ಹಿಂದೆ ಅಕ್ರಮ ಹಣ ವರ್ಗಾವಣೆ ದಂಧೆನೇ ಇದೆ. ಅಕ್ರಮ ಹಣ ವರ್ಗಾವಣೆ ಇದು ಇಡಿಗೆ ಬರ್ತಕ್ಕಂಥ ಕೇಸ್. ಇದು ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್. ಇದು ಅಕ್ರಮವಾಗಿ ಹಣವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವರ್ಗಾವಣೆ ಮಾಡಿದ್ರೆ ಅದರಲ್ಲಿ PMLA ಆ್ಯಕ್ಟ್ ಬರುತ್ತೆ. ನೋಡಿ, RSS ಹಿಂದೆ ಅಕ್ರಮ ಹಣ ವರ್ಗಾವಣೆ ದಂಧೆನೇ ಇದೆ. ಅಮೇರಿಕಾ, ಇಂಗ್ಲೆಂಡಿಂದ RSSಗೆ ದುಡ್ಡು ಬರುತ್ತೆ. RSSನ ಹಿಂದೆ ದೊಡ್ಡ ಮನಿ ಲ್ಯಾಂಡ್ರಿಂಗೇ ಇದೆ ಇಲ್ಲಿ ಅಂತ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಒಂದರಲ್ಲಿ ಪ್ರಿಯಾಂಕ್ ಖರ್ಗೆ ಆರೋಪವನ್ನು ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಹೇಳಿದ್ದಿಷ್ಟು: RSS ದೆವ್ವ ಇದ್ದಂತೆ, BJP ಅದರ ನೆರಳು. RSS ಇಲ್ಲ ಅಂದರೆ BJP ಪರಿಸ್ಥಿತಿ ಇದೆಯಲ್ಲ, JDSಗಿಂತ ಹೀನಾಯವಾಗಿರುತ್ತೆ. ಧರ್ಮದ ಉಳಿವಿಗೆ 3 ಮಕ್ಕಳನ್ನು ಹಿರಿ ಅಂತ ಹೇಳ್ತಾರೆ ಇವರು, ಆದರೆ ಅವರು ಮಾತ್ರ ಇನ್ನೂ ಮದುವೆನೇ ಆಗದೆ ಇರ್ತಾರೆ. RSSನ್ನು ರಿಜಿಸ್ಟರ್ ಮಾಡಿಸಿಯೇ ಮಾಡ್ತೇವೆ ನಾವು. RSS ಬಗ್ಗೆ ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡ್ತಾ ಇದ್ದೀನಿ. ಹಣ ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ ಅವ್ರ ಬಳಿ ಉತ್ತರನೇ ಇರಲ್ಲ. RSS 2,500 ಸಂಘಟನೆಗಳೊಂದಿಗೆ ನೆಟ್ವರ್ಕನ್ನು ಇಟ್ಕೊಂಡಿದೆ. ನಾವೆಲ್ಲ ತೆರಿಗೆ ಪಾವತಿ ಮಾಡಬೇಕು, ಆದರೆ RSS ತೆರಿಗೆ ವಿನಾಯಿತಿ ಕೇಳುತ್ತೆ. RSS ಹಣದ ಮೂಲದ ಬಗ್ಗೆ ಪ್ರಿಯಾಂಕ್ ಖರ್ಗೆ ಆರೋಪ ಇದು. ನಾವು ಯಾರತ್ರನೂ ಡೊನೇಷನ್ ತಗೊಳ್ಳಲ್ಲ, ಬರೀ ಗುರುದಕ್ಷಿಣೆ ತಗೋತೀವಿ. ನನಗೆ ಆಶ್ಚರ್ಯ ಆಯ್ತು. ಆಯ್ತಪ್ಪ, ಗುರುದಕ್ಷಿಣೆ ಅಂದ್ರೆ ಏನು ಅಂತ ನಾನು ನೋಡಿದೆ. ಅವರೆಲ್ಲ ಹಿಂದೆ ಗೋವಾಲ್ಕರ್ ಅವರು, ನಿಮ್ಮ ವೀರ್ ಸಾವರ್ಕರ್, ಇವ್ರನ್ನೆಲ್ಲ ಪುಸ್ತಕಗಳನ್ನ ಓದ್ತಾ ಇದ್ದೀನಿ. ಅವಾಗ ಗುರು ಅಂದ್ರೆ ಯಾರು ಅಂದ್ರೆ ಅವರ ಧ್ವಜದ ಹೆಸರು ಮೇಲೆ ದುಡ್ಡು ತಗೋತಾರೆ. ಅಂದ್ರೆ ನಾಳೆ ನಾನು ನೀಲಿ ಧ್ವಜ ಹಾಕ್ಬಿಟ್ಟು ಅದು ನನ್ನ ಗುರು ಅಂದ್ಬಿಟ್ಟು ನಾನು ದುಡ್ಡು ತಗೊಳಕ್ ಬಿಡ್ತದ ಸರ್ಕಾರ? ಹೌ ಇಸ್ ದಟ್ ಪಾಸಿಬಲ್? ಇವ್ರದ್ದು ನೆಟ್ವರ್ಕ್ ಮಾಡಿಬಿಟ್ಟಿದ್ದಾರೆ. ನೀವು ಎಲ್ಲ ಓದಿದಿರೋ ಎಲ್ಲ ಗೊತ್ತಿಲ್ಲ. ಮೊನ್ನೆ ಒಂದು ಪ್ರತಿಷ್ಠಿತವಾದಂತ ಪತ್ರಿಕೆಯಲ್ಲಿ ಬಂದಿತ್ತು, more than 2,500 ಆರ್ಗನೈಸೇಷನ್ಸ್ ನೆಟ್ವರ್ಕ್ ಇದೆ. ಅಮೆರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅಲ್ಲೆಲ್ಲಿಂದ ದುಡ್ಡು ತಗೊಂಡು ನಾನು ಹೇಳ್ತಾ ಇದ್ದೀನಿ, ದೀಸ್ ಪೀಪಲ್ ಆರ್ ಇಂಟು ಮನಿ ಲಾಂಡ್ರಿಂಗ್. ಇವ್ರಿಗೆ ಎಲ್ಲಿಂದ ಬರ್ತಾ ಇದೆ ಸರ್ ಇಷ್ಟು ದುಡ್ಡು? ಹೇಗೆ ಬರ್ತಾ ಇದೆ? ಇವರು ನಾವೆಲ್ಲರೂ ಒಳ್ಳೆ ನಾಗರಿಕರಾಗಬೇಕಂತೆ, ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು, ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು, ಅವರು ಫ್ರೀ ಫಾಲ್ ಆಗ. ಅದೇಗೆ ಸಾಧ್ಯ ಇರ್ತದೆ? ಇದೆಲ್ಲ ನಾವು ಪ್ರಶ್ನೆ ಮಾಡಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಆಮೇಲೆ ಯಾರು ನೀವು ವಿಶೇಷವಾಗಿ ನಮ್ಮ ಈ ರಾಜಕೀಯ ವಲಯದಲ್ಲಿ ಯಾರು ಹಿಂಗೆ ಬಂದು ಪ್ರಚೋದನೆ ಕೊಡ್ತಾರೆ, ಯಾರು ಹಿಂಗೆ ಬಂದು ಮಾತನಾಡ್ತಾರಲ್ಲ, ಅವ್ರಿಗೆ ಫಸ್ಟ್ ಪ್ರಶ್ನೆ ಮಾಡ್ಬೇಕಾಗ್ತದೆ ನಾವು. ಸಿ, ಬಹಳ ಸಾರಿ ಇಫ್ ಐ ಆಮ್ ಪೊಲಿಟಿಕಲ್. ಬಿಜೆಪಿ ಪೊಲಿಟಿಷಿಯನ್ಸ್ ಪಾಪ ಈ ಪುಸ್ತಕ ಮಾತಾಡ್ತಿಲ್ಲ ಸೂಕ್ತ ಗೊತ್ತಿಲ್ಲ ನನಗೆ.